ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತೂ ಒಂದು ಹೊಸ ವ್ಲಾಗ್ ನಿಮ್ಮ ಮುಂದೆ ಇದ್ದೀನಿ. ನನ್ನ ಡೈಲಿ ರೊಟೀನ್ ತೋರಿಸ್ತಾ ಇವತ್ತು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ. ಮೈ ಡಿಯರ್ ಫ್ರೆಂಡ್ಸ್, ನೋಡಿ, ನಮ್ಮ ಮೈಂಡ್ ಕಾಮ್ ಆಗಿರೋದು, ಪೀಸ್ಫುಲ್ ಆಗಿರೋದು, ಜೀವನದಲ್ಲಿ ತುಂಬ ನೆಮ್ಮದಿಯಾಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನನಗೆ ಈ ನಡುವೆ ನಾನು ಪರ್ಸ್ನಲಿ ಫೀಲ್ ಮಾಡ್ಕೋತಾ ಇದ್ದೀನಿ ಅದನ್ನು. ಎಷ್ಟೇ ಲಕ್ಷಗಳು ಕೋಟಿಗಳನ್ನ ನಾವು ಸಂಪಾದನೆ ಮಾಡ್ತಾಯಿದ್ರು, ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಒಂದು ಹ್ಯಾಪಿ ಲೈಫ್ನ ನಾವು ಲೀಡ್ ಮಾಡ್ತಾ ಇಲ್ಲ ಅಂದರೆ, ಅಷ್ಟು ಏನು ಸಂಪಾದನೆ ಮಾಡಿರ್ತೀವಿ ತುಂಬಾ ವೇಸ್ಟ್ ಅಂತಲೇ ಹೇಳ್ಬೋದು. ಲೈಫಲ್ಲಿ ದುಡ್ಡು ತುಂಬ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟು ಅಂದರೆ ಅದಿಲ್ಲದೆ ಯಾವುದೂ ನಡೆಯಲ್ಲ. ಬಟ್ ಅದೇ ಇಂಪಾರ್ಟೆಂಟ್. ಅದಿದ್ಕೊಂಡು ಕೂಡ ನಮಗೆ ಇನ್ನೂ ಇಂಪಾರ್ಟೆಂಟ್ ಏನು ಅಂದರೆ ನೆಮ್ಮದಿ, ಖುಷಿ. ಎಷ್ಟೊಂದು ಜನ ಬಡವರನ್ನ ನೋಡಿರ್ತೀರ, ನೀವು ನೋಡಿರ್ತೀರ, ನಾನು ನೋಡಿದ್ದೀನಿ. ಏನು ಗಂಜಿ ಕುಡ್ಕೊಂಡು ಕೂಡ ಖುಷಿಯಾಗಿರ್ತಾರೆ ಅವರು. ಬಟ್ ಎಷ್ಟೊಂದು ಜನ ಏನು ಅಂದರೆ ಕೋಟಿಗಟ್ಟಲೆ ಟರ್ನ್ ಓವರ್ ಇರುತ್ತೆ, ಥೌಸಂಡ್ಸ್ ಕ್ರೋರ್ಸ್ ಆಫ್ ಟರ್ನ್ ಓವರ್ ಇರುತ್ತೆ. ಬಟ್ ಆದರೂ ಏನೋ ಒಂದು ಚಿಂತೆ ಇರುತ್ತೆ, ಮಾನಸಿಕ ರೋಗ ಇರುತ್ತೆ, ನೆಮ್ಮದಿ ಇರಲ್ಲ ಲೈಫಲ್ಲಿ. ಅಂದರೆ ಈ ರೀತಿ ಚಿಂತೆಗಳು ಯಾವಾಗ ಬರುತ್ತೆ? ಒಂದು ಜಗಳ ಆದಾಗ, ಮನಸ್ತಾಪ ಆದಾಗ, ಕೋಪ ಬಂದಾಗ, ತುಂಬ ಏನೋ ಬೇಜಾರಾಗ್ತಿರುತ್ತೆ, ಯಾರೋ ಏನೋ ನೆಗ್ಲೆಕ್ಟ್ ಮಾಡ್ತಿರ್ತಾರೆ, ನಾವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅವರಿಂದ, ನಮ್ಮ ಬಗ್ಗೆ ಏನೋ ಚುಚ್ಚಿ ಮಾತಾಡ್ತಿರ್ತಾರೆ. ಇಂಥದ್ದೆಲ್ಲ ಲೈಫಲ್ಲಿ ನೆಗೆಟಿವ್ ಸಿಚುವೇಶನ್ಸ್ ಅನ್ನೋದು ಆದಾಗ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗೋಗುತ್ತೆ. ಬಟ್ ಇವತ್ತಿನ ವ್ಲಾಗಲ್ಲಿ ಏನು ನೋಡೋಣ ಅಂದರೆ, ಈ ಮೈಂಡ್ ಡಿಸ್ಟರ್ಬ್ ಆಗಿ ನಾವು ಎಷ್ಟು ಬೇಗ ನಾರ್ಮಲ್ ಆಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಡೈಲಿ ಬೇಸಿಸಲ್ಲಿ ಲೈಫ್ನ ಲೀಡ್ ಮಾಡಲೇಬೇಕು. ಎಸ್ಪೆಷಲಿ ಮೈ ಬಡ್ಡೀಸ್, ನಾವು ಲೇಡೀಸು ಹೇಗೆ ಅಂದರೆ, ತಲೆಯಲ್ಲಿ ಎಷ್ಟೇ ಕೊರಿತಾಯಿದ್ರು, ಎಷ್ಟೇ ಬೇಜಾರಾಗಿದ್ದರು, ಕೋಪ ಬರ್ತಿದ್ರು, ಅಳು ಬರ್ತಾಯಿದ್ರು, ಡೈಲಿ ರೊಟೀನ್ ನಾವು ಮಾಡಲೇಬೇಕು. ಕುತ್ಕೋತೀವಿ, ಒಂದಿನ ರೆಸ್ಟ್ ತೊಗೋತೀವಿ ಅಂದರೆ ಕ್ವಶನ್ ಮಾಡೋರು 108 ಜನ ಇರ್ತಾರೆ. ಅವ್ರಿಗೆಲ್ಲ ಆನ್ಸರ್ ಮಾಡೋ ಬದಲು ನಮ್ಮ ಡೈಲಿ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಮಾಡ್ಕೊಳ್ಳೋದು ಫಾರ್ ಬೆಟರ್. ಬಟ್ ನಾವು ಆ ರೆಸ್ಪಾನ್ಸಿಬಿಲಿಟೀಸ್ ಮಾಡಬೇಕು ಅಂದರೆ, ನಾವು ಕೊರಕ್ಕೊಂಡು ತುಂಬ ಡಿಸ್ಟರ್ಬ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಅಂದರೆ, ಅಟ್ ದ ಎಂಡ್ ಸಫರ್ ಆಗೋದು ನಾವೇ. ಏನಕ್ಕೆ ಇದೇ ಥರ ಕೂತ್ಕೊಂಡಿದ್ಯಾ, ಏನಕ್ಕೆ ಈ ಥರ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಕೇಳೋರು ತುಂಬ ಜನ ಕಡಿಮೆ ಇರ್ತಾರೆ. ಕೆಲವ್ರ ಲೈಫಲ್ಲಿ ಕೇಳ್ಬೋದು, ಬಟ್ ಮೆಜಾರಿಟಿ ಹೆಂಗಸರ ಲೈಫಲ್ಲಿ ನೀನು ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಕೇಳೋರೇ ಇರಲ್ಲ. ಸೊ ಅದಕ್ಕೇ ಸೆಲ್ಫ್ ಕೇರ್ ಮಾಡಿಕೊಂಡು, ಸೆಲ್ಫ್ ಮೋಟಿವೇಟೆಡ್ ಮಾಡಿಕೊಂಡು, ಎಷ್ಟು ದಿನ ನಾನು ಈ ರೀತಿಯೇ ಕೊರ್ಕೊಂಡು ಕೂತ್ಕೋತೀನಿ ಅಂತ ಥಿಂಕ್ ಮಾಡಿಕೊಂಡು, ಪ್ರಾಕ್ಟಿಕಲ್ ಲೈಫ್ನ ಯಾವ ರೀತಿ ಬರುತ್ತೋ ಅದನ್ನು ಫೇಸ್ ಮಾಡ್ಕೊಳ್ಳೋದು ನಾವು ಕಲಿಬೇಕು. ಸೊ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಡಿಸ್ಟರ್ಬ್ಡ್ ಮೈಂಡ್ನ ನಾರ್ಮಲೈಸ್ ಮೈಂಡಾಗಿ ಮಾಡ್ಕೊಳ್ಳೋದು ಅಂತ ಟಿಪ್ಸ್ನ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಜಗಳ, ಮನಸ್ತಾಪ, ಕೋಪ, ಬೇಜಾರು, ನೆಗ್ಲೆಟು, ಚುಚ್ಚಿ ಮಾತಾಡೋದು ಎಲ್ಲ ಕೇಳಿ ಯಾವ ಲೆವೆಲ್ಗೆ ಡಿಸ್ಟರ್ಬ್ ಆಗಿರ್ತೀವಿ ಅಂದರೆ, ಊಟ ಬಿಡ್ತೀವಿ, ನಿದ್ದೆ ಬಿಡ್ತೀವಿ, ಮೂಡ್ ಸ್ವಿಂಗ್ಸ್ ಇರುತ್ತೆ. ಆ ಮೂಡ್ ಸ್ವಿಂಗ್ಸ್ನ ಮಕ್ಕಳ ಮೇಲೆ ತೋರ್ಸೋಕ್ಕೆ ಹೋಗ್ತೀವಿ. ನಿದ್ದೆ ಅಂತೂ ತುಂಬಾ ಡಿಸ್ಟರ್ಬ್ ಆಗೋಗಿರುತ್ತೆ. 1-2 ಅವರ್ ನಿದ್ರೆ ಬಂದ್ರೂ ಜಾಸ್ತಿ ಅಂತಲೇ ಅನ್ಬೋದು. ಆ ಟೈಮಲ್ಲಿ ಯಾವ ರೀತಿ ಕಾಮ್ನೆಸ್ ಅಂತ ಅನ್ಕೋಬೇಕು? ಯಾರು ಸಫರ್ ಆಗೋದು? ನಾವೇ ಸಫರ್ ಆಗೋದು. ಫಸ್ಟ್ ಪಾಯಿಂಟ್, ಬಿ ಪ್ರಾಕ್ಟಿಕಲ್. ಆಯಿತಾ? ಏನೇನು ಆಗ್ತಾಯಿದೆ ಅದೆಲ್ಲ ನಾವು ಫೇಸ್ ಮಾಡಿಕೊಳ್ಳೇಬೇಕು. ನಮಗೆ ಬೇಡ, ನನಗಿದು ಬೇಡ ಸಿಚುವೇಶನ್ಸು ಅಂತ ಅಂದ್ಕೊಂಡ್ರೆ ಆಗಲ್ಲ. ಅದು ಬರುತ್ತೆ ಲೈಫಲ್ಲಿ. ಅದನ್ನು ನಾವು ಫೇಸ್ ಮಾಡಲೇಬೇಕು. ಸೊ ಆ ರೀತಿ ಸಿಚುವೇಶನ್ಸ್ ಬಂದಾಗ ನಾವು ಯಾವ ರೀತಿ ಅದನ್ನು ಓವರ್ಕಮ್ ಮಾಡ್ಕೋಬೇಕು ಅನ್ನೋದೇ ಇವತ್ತಿನ ವಿಡಿಯೋ. ಫಸ್ಟ್ ಪಾಯಿಂಟ್ ಅದೇ, ಬಿ ಪ್ರಾಕ್ಟಿಕಲ್. ತುಂಬ ಎಮೋಷ್ನಲ್ ಆಗಕ್ಕೆ ಹೋಗಬೇಡಿ. ಯಾರಿಗೂ ತುಂಬ ಎಮೋಷ್ನಲಿ ಅಟ್ಯಾಚಕ್ಕೆ ಹೋಗಬೇಡಿ. ಯಾವಾಗ ನಾವು ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೋತೀವಲ್ವ, ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದಾಗ ನಾವು ಅನ್ನೆಸೆಸರಿ ನೋವುಗಳನ್ನೇ ಜಾಸ್ತಿ ತಿಂತಾ ಇರ್ತೀವಿ. ನಾನು ಯಾವಾಗಲೂ ಹೇಳೋ ಹಾಗೆಯೇ, ಎಕ್ಸ್ಪೆಕ್ಟೇಷನ್ಸ್ ಬಿಡೋದ್ರಿಂದ ಎಷ್ಟು ನೆಮ್ಮದಿ ಅಂದರೆ, ಏನೂ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹೆಂಗಸರು ಸಣ್ಣ ಪುಟ್ಟನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಬಟ್ ಅದೂ ಫುಲ್ಫಿಲ್ ಆಗಲ್ಲ. ಅದನ್ನು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಸಣ್ಣ ಪುಟ್ಟ ಅವ್ರು ಬಂದು ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತನೋ, ಅಥವಾ ಹಸ್ಬೆಂಡ್ಗಳು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಲಿ ಅಂತನೋ, ಅಥವಾ ಏನೋ ಒಂದು ಕನ್ಸರ್ನ್ ತೋರಿಸ್ಲಿ, ಒಂದು ಮಾರಲ್ ಸಪೋರ್ಟ್ ಅವೆಲ್ಲ ಚಿಕ್ಕದು. ಬಟ್ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಫ್ರೆಂಡ್ಸು, ರಿಲೇಟಿವ್ಸು, ಪೇರೆಂಟ್ಸು, ಫ್ಯಾಮಿಲಿ ಮೆಂಬರ್ಸು, ಇಷ್ಟು ಜನಗಳನ್ನ ನಾವು ಫೇಸ್ ಮಾಡ್ತಿರ್ತೀವಿ. ಇನ್ನೂ ದೊಡ್ಡ ಸರ್ಕಲ್ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೂ ಇಷ್ಟ ಇಲ್ಲ, ಯಾಕಂದರೆ ಅವ್ರನ್ನೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ, ಆಯಿತಾ? ಇಂಥ ಸರ್ಕಲ್ ಹೇಗೆ ಅಂದರೆ, ಗೊತ್ತಿಲ್ಲದೇನೋ ನಾವು ಅವ್ರ ಜೊತೆ ಜೀವನ ಮಾಡ್ತಾ ಇರಬೇಕು, ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಸೊ ಆ ರೀತಿ ಇದ್ದಾಗ ಎಷ್ಟೊಂದು ಜನ ಕಮೆಂಟಲ್ಲಿ ನಾನು ನೋಡ್ತಾ ಇರ್ತೀನಿ,
ಎಷ್ಟೂ ಮಾಡಲ್ಲ ನಮ್ಮ ಹಸ್ಬೆಂಡು, ಎಷ್ಟು ಚುಚ್ಚಿ ಮಾತಾಡ್ತಿರ್ತಾರೆ. ಕಷ್ಟಪಡ್ತಿರ್ತೀನಿ, ಬಟ್ ಅವ್ರಿಗೆ ವ್ಯಾಲ್ಯೂನೇ ಇಲ್ಲ, ನಾನು ಏನು ಕಷ್ಟಪಡ್ತಾ ಇರ್ತೀನಿ, ಒಂದು ರೆಕಗ್ನಿಷನ್ ಇಲ್ಲ. ಪ್ಲೀಸ್ ಮೈ ಡಿಯರ್ ಬಡ್ಡೀಸ್, ನಾನು ಹೇಳ್ತೀನಲ್ವ, ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಖುಷಿ ಅದು ಕೆಲಸ ಮಾಡೋದ್ರಿಂದ ಏನು ನೆಮ್ಮದಿ ಸಿಗುತ್ತೆ, ನಿಮ್ಮದೇನು ಜವಾಬ್ದಾರಿಗಳು, ಸುಮ್ಮನೆ ಮಾಡ್ಕೊಂಡು ಹೋಗಿ. ಅವರಿಂದ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ, ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ವ, ಅದರಷ್ಟು ನೋವು ತುಂಬ ಯಾವುದೂ ಇಲ್ಲ. ಅದಕ್ಕೇ ಯಾವಾಗಲೂ ಲೈಫ್ನ ಪ್ರಾಕ್ಟಿಕಲ್ ಆಗಿ ನೋಡಿ, ಎಮೋಷ್ನಲ್ ಆಗಿ ನೋಡೋಕ್ಕೆ ಹೋಗಬೇಡಿ. ಮೈಂಡ್ ಕಾಮ್ ಇರುತ್ತೆ. ಯಾವಾಗ ನಾವು ಒಂದು ಡಿಸ್ಟರ್ಬ್ಡ್ ಮೈಂಡಿಂದ ಈ ಥರ ಲೈಫ್ನ ಪ್ರಾಕ್ಟಿಕಲ್ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ಅನಿಸುತ್ತೆ ಹೌದು ಲೈಫ್ ಇಷ್ಟೇ, ಇದೆಲ್ಲ ನಾರ್ಮಲ್ ಅಂತ ಅನಿಸುತ್ತೆ. ಎಲ್ಲರ ಲೈಫಲ್ಲೂ ಇದೆಲ್ಲ ನಾರ್ಮಲ್ಲು. ಹೇಗೆ ಒಂದು ಡಿಸ್ಟರ್ಬ್ ಆಗೋದು, ಚುಚ್ಚಿ ಮಾತಾಡೋದು, ಕೋಪ ಬರೋದು, ಮೈಂಡ್ ತುಂಬ ಡಿಸ್ಟರ್ಬ್ ಆಗೋದು, ಇದೆಲ್ಲ ನಾರ್ಮಲ್ ಫೀಲಿಂಗ್ ಎಲ್ಲರ ಲೈಫಲ್ಲೂ. ಬಟ್ ಅದಕ್ಕೇನೆ ಸ್ಟಾಪ್ ಮಾಡಿಬಿಡ್ತೀರಾ, ಅಲ್ಲೇ ಒಂದು ಫುಲ್ ಸ್ಟಾಪ್ ಹಾಕ್ಬಿಡ್ತೀರಾ ಲೈಫಲ್ಲಿ. ಇಷ್ಟೇ ನನ್ನ ಲೈಫು, ಇಷ್ಟು ಡಿಸ್ಟರ್ಬ್ ಆಗೋಗಿದೆ, ನಾನು ಇವತ್ತಿಂದ ಹಿಂಗೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತಾ? ಒಂದು 10 ದಿನ ಆದಮೇಲೆ ಲೈಫು ಬೌನ್ಸ್ ಬ್ಯಾಕ್ ಆಗಲೇಬೇಕು. ಸೊ ನೀವು 10 ದಿನ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋ ಬದಲು, ಲೈಫ್ ಇರೋದೇ ತುಂಬ ಶಾರ್ಟ್. ಒಂದೊಂದು ದಿನವೂ ತುಂಬ ಎಂಜಾಯ್ ಮಾಡಿಕೊಂಡು, ಹೇಗೆ ಒಂದು ದಿನ ಕಂಪ್ಲೀಟಾಗಿ ನಿಮ್ಮ ಕೈಲಿರುತ್ತೆ, ಅದನ್ನು ಹಾಳು ಮಾಡ್ಕೋಬೇಕೋ ಚೆನ್ನಾಗಿ ಮಾಡ್ಕೋಬೇಕೋ ನಿಮ್ಮ ಕೈಲಿರುತ್ತೆ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ, ನನಗೆ ಖುಷಿ ಏನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಇದೇ ಸೆಕೆಂಡ್ ಪಾಯಿಂಟು, ನನಗೇನು ಖುಷಿ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಈ ಥರ ಅಳ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಒಂದೇ ಕಡೆ ಕೂತ್ಕೊಂಡು ಡಿಸ್ಟರ್ಬ್ ಆಗಿ ಇರ್ತೀರಾ, ಅಥವಾ ಆಯಿತು ಲೈಫಲ್ಲಿ ಇದೆಲ್ಲ ಪಾರ್ಟ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ನನಗೇನೋ ಇದು ಇಂಪಾರ್ಟೆಂಟ್ ಥರ್ಡ್ ಪಾಯಿಂಟು, ಇದೆಲ್ಲ ನನಗೆ ಲೈಫ್ ಲೆಸನ್ಸ್ ಕಲಿಸುತ್ತೆ. ಲೈಫಲ್ಲಿ ಎಷ್ಟೇ ನೀವು ಸಂಪಾದನೆ ಮಾಡಿ, ಏನೇ ಮಾಡಿ, ಯಾವುದೋ ಒಂದು ಪೊಸಿಷನಲ್ಲಿರಿ, ಬಟ್ ನಮಗೆ ಜೀವನದ ಪಾಠಗಳು ಗೊತ್ತಿಲ್ಲ, ನಮಗೆ ಹೇಗೆ ಲೈಫ್ನ ಲೀಡ್ ಮಾಡೋದು ಗೊತ್ತಿಲ್ಲ, ಜನಗಳನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗೋಗುತ್ತೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಲೈಫ್ ಹ್ಯಾಪಿನೆಸ್ಸು, ನಮ್ಮ ಲೈಫ್ ಫುಲ್ಫಿಲ್ಮೆಂಟು, ಆಯಿತಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಯಾವ ವಿಷಯನೂ ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ. ಯಾರೋ ಒಬ್ಬರು ಹರ್ಟ್ ಮಾಡಿದ್ರು, ನೀವು ತಪ್ಪು ಮಾಡಿದ್ರಿ, ಅಥವಾ ಏನೋ ನಿಮಗೆ ಕೋಪ ಬಂತು, ನಿಮಗೆ ಮನಸ್ತಾಪ ಬಂತು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಫೈನ್, ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡು, ಅಯ್ಯೋ ನನಗೆ ಅವ್ರು ಈ ಥರ ಅಂದ್ಬಿಟ್ರು, ನಾನು ಈ ಥರ ತಪ್ಪು ಮಾಡಿಬಿಟ್ಟೆ, ಆಯಿತು ನೀವು ತಪ್ಪು ಮಾಡಿದ್ದೀರಾ, ಬಟ್ ಅದನ್ನು ಕೊರಕೊಂಡು ಕೂತ್ಕೊಂಡು ಇನ್ನೂ ತಪ್ಪು ಮಾಡಬೇಡಿ ಫ್ರೆಂಡ್ಸ್. ಆದಷ್ಟು ಏನು ಗೊತ್ತಾ, ಅದರಿಂದ ಹೊರಗಡೆ ಬಂದು ಖುಷಿಯಾಗಿರಿ, ಆ ತಪ್ಪನ್ನ ರಿಪೀಟ್ ಮಾಡದೆ ಹೋಗಿ. ನೆಕ್ಸ್ಟು, ಪ್ರತಿಯೊಂದು ಸಿಚುವೇಶನ್ಸಲ್ಲೂ ಹ್ಯಾಪಿಯಾಗಿರೋದನ್ನು ಕಲಿಬೇಕು. ಸೊ ಈಗ ಡಿಸ್ಟರ್ಬ್ ಆಗೋಗಿದೆ, ಒಂದಿನ ಮ್ಯಾಕ್ಸಿಮಮ್ ತೊಗೊಳ್ಳಿ, ಸಿಚುವೇಶನ್ಸ್ ಮೇಲೆ ಡಿಪೆಂಡು. ಕೆಲವು ಸತಿ ತುಂಬ ಸಿವಿಯರ್ ಆಗಿದೆ ಅಂದರೆ 2 ದಿನ ತೊಗೊಳ್ಳಿ. ಬಟ್ ಇಂಪಾರ್ಟೆಂಟ್ ಏನು, ಖುಷಿಯಾಗಿರೋದು. ನೀವು ಮೆಂಟಲಿ ಫಿಕ್ಸ್ ಆಗಿದ್ದೀರಾ ಅಲ್ವಾ, ನಾನು ಲೈಫಲ್ಲಿ ಖುಷಿಯಾಗೇ ಇರಬೇಕು, ಏನೇ ಆಗಲಿ ಕೂಡ ನಾನು ತುಂಬ ಹೊತ್ತು ಬೇಜಾರು ಮಾಡ್ಕೊಂಡಿರಬಾರ್ದು. ಅದು ನಾನೊಂದು ಶಾರ್ಟ್ಸ್ ಹಾಕಿದ್ದೀನಿ ನೋಡಿ, ನಾನೊಂದು ಮದುವೆಗೆ ಹೋಗಿದ್ದೆ ಆಯಿತಾ, ಎಷ್ಟು ವೆರೈಟಿ ಅಡುಗೆಗಳನ್ನ ಮಾಡಿದರು ಗೊತ್ತಾ, ನೀವು ನಂಬಲ್ಲ, ಹತ್ತತ್ರ 50+ ವೆರೈಟಿ ಅಡುಗೆಗಳನ್ನ ಮಾಡಿದರು. ಬಟ್ ನನ್ನ ವಿಲ್ ಪವರ್ ಏನಿತ್ತು ಅಂದರೆ, ನಾನು ಏನೇ ಆಗಲಿ 6 ಗಂಟೆ ಮೇಲೆ ತಿನ್ನಲ್ಲ ಅಂತ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ. ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಂಡಿರೋದು. ಏನಕ್ಕೆ? ನಾನು ಚೆನ್ನಾಗಿರಬೇಕು, ನನ್ನ ಸೆಲ್ಫ್ ಕೇರು, ನಾನು ಚೆನ್ನಾಗಿದ್ರೆ ನನ್ನ ಕುಟುಂಬನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ಇನ್ನೊಂದು ಮೇನ್ ರೀಸನ್, ನಾನೊಬ್ಬರಿಗೆ ಬರ್ಡನ್ ಆಗಬಾರ್ದು ಅಂತ. ಡೆಫಿನೆಟ್ಲಿ ಈಗ ನಾವು ಒಬ್ಬರ ಮೇಲೆ ಬರ್ಡನ್ ಆಗಬಾರ್ದು ಅಂದರೆ, ನಮ್ಮ ಹೆಲ್ತನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ನಮ್ಮನ್ನು ನಾವು ಎಷ್ಟು ಪ್ರೀತಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಟೆಂಪ್ಟಿಂಗ್ ಇದ್ದರೂ ಕೂಡ, ಎಲ್ಲ ರೆಸಿಪೀಸು ಎಷ್ಟು ಟೆಂಪ್ಟಿಂಗ್ ಆಗಿತ್ತು ಅಂದರೆ, ನನ್ನ ಐಸ್ ಕ್ರೀಮ್, ನನ್ನ ವೀಕ್ನೆಸ್ಸು ನನ್ನ ಐಸ್ ಕ್ರೀಮು, ಅಷ್ಟು ಇಷ್ಟ ನನಗೆ. ಬಟ್ ಆದರೂ ಕೂಡ ನಾನು ಏನಕ್ಕೆ ಒಂದು ವಿಲ್ ಪವರ್ನ ಬಿಡಲಿಲ್ಲ, ಒಂದು ತುತ್ತು ತಿಂದಿಲ್ಲ ನಾನು. ನನ್ನ ಮಕ್ಕಳು, ನಮ್ಮ ಹಸ್ಬೆಂಡು ಎಲ್ಲರೂ ಫೋರ್ಸ್ ಮಾಡಿದ್ರು, ತೊಂದರೆ ಇಲ್ಲ, ಈ ತಿಂಗಳಲ್ಲಿ ತುಂಬ ಮದುವೆಗಳಿದೆ, ಇದನ್ನೆಲ್ಲ ಬಿಟ್ಬಿಡು, ಇದೆಲ್ಲ ಏನಕ್ಕೆ ಸೀರಿಯಸ್ ಆಗಿ ತಗೋತೀಯ. ಅವ್ರು ಹೇಳೋದು ಕರೆಕ್ಟೇ, ಲೈಫ್ ಎಂಜಾಯ್ ಮಾಡಬೇಕು. ಬಟ್ ನಾನು ಅಂತ ಒಂದು ಏನೋ ಅಂದ್ಕೊಂಡಿದ್ದೀನಲ್ವ, ಒಂದು ವಿಲ್ ಪವರ್ ಅಂತ ನಾನು ಮಾಡ್ಕೊಂಡಿದ್ದೀನಿ. ಒಂದು ಸತಿ ನೀವು ಲೈಫಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ರೆ, ಅದನ್ನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಕ್ಕೆ ಹೋಗಬೇಡಿ. ನೀವು ಲೈಫಲ್ಲಿ ಏನು ಫಿಕ್ಸ್ ಆಗಿದ್ದೀರಾ, ನಾನು ನೆಮ್ಮದಿಯಾಗಿರಬೇಕು, ಇವತ್ತು ಶಪಥ ಮಾಡಿ. ಏನೇ ಆದರೂ ಕೂಡ 108 ರೀಸನ್ ಇರುತ್ತೆ ನಮಗೆ ಡಿಸ್ಟರ್ಬ್ ಮಾಡೋಕ್ಕೆ, ನಮಗೆ ಅಳಿಸೋಕ್ಕೆ, ನಮ್ಮನ್ನು ತೊಂದರೆ ಮಾಡೋಕ್ಕೆ, ನಮ್ಮನ್ನು ಫುಲ್ಲು ಒಂಥರ ಕುಗ್ಸಿ ಈ ಲೈಫ್ನ ಲೀಡ್ ಮಾಡೋಕ್ಕೆ 108 ರೀಸನ್ ಇರುತ್ತೆ. ಬಟ್ ಅದರಲ್ಲಿ ಒಂದು ರೀಸನ್, ನಾನು ಖುಷಿಯಾಗಿರ್ಬೋದು, ನಾನು ನೆಮ್ಮದಿಯಾಗಿರ್ಬೋದು ಅಂದರೆ, ಚೂಸ್ ದಟ್ ಮೈ ಡಿಯರ್ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ತುಂಬ ಕಾಂಪ್ರಮೈಸ್ ಆಗೋಕ್ಕೆ ಹೋಗಬೇಡಿ. ಯಾವ ವಿಷಯದಲ್ಲಿ, ನಿಮ್ಮ ನೆಮ್ಮದಿ ವಿಷಯದಲ್ಲಿ. ಆಯಿತು, ಹೊರಗಡೆ ಪ್ರಪಂಚಕ್ಕೆ ನೀವು ಹೆಂಗನೇ ಇರಲಿ, ಬಟ್ ನಿಮಗೆ ನೀವು ಸರಿ ಇದ್ದೀರಾ, ನೀವು ನೆಮ್ಮದಿಯಾಗಿದ್ದೀರಾ, ನೀವು ಖುಷಿಯಾಗಿದ್ದೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ, ಮುಂದೆ ಯಾವುದೋ ಒಂದು ದಿನ ಬಂದಾಗ, ನನಗೇನೋ ಸಿಕ್ಕಿದಾಗ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಬೇಡಿ. ಇವತ್ತಿಂದನೇ
ಯಾವುದನ್ನೋ ಸಿಚುವೇಶನ್ಸ್ ಕಷ್ಟ ಆಗ್ತಿದೆ, ಬೇಜಾರಾಗ್ತಿದೆ ಅಂದರೆ ಅದರಿಂದ ಹೊರಗಡೆ ಬಂದು ಎಷ್ಟು ಬೇಗ ಅಷ್ಟು ಬೇಗ ಹೊರಗಡೆ ಬಂದು ಆದಷ್ಟು ನೆಮ್ಮದಿನ ಕಂಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದು ನಿಮಗೆ ಫಾಲೋ ಮಾಡಿ ನೋಡಿ, ಮೆಡಿಟೇಷನ್ ಮಾಡಿ ನೋಡಿ ಆಯಿತಾ. ನಾನು ಪರ್ಸ್ನಲಿ ನನಗೆ ಅನ್ನಿಸ್ತಾ ಇದೆ, ಯಾವಾಗ ನಾನು ಮೆಡಿಟೇಷನ್ ಮಾಡ್ತೀನಿ, ನನ್ನ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀನಿ, ಗೊತ್ತಿಲ್ದಂಗೆ ಒಂದು ಫೋಕಸ್ ಬರ್ತಾ ಇದೆ. ನನ್ನ ಲೈಫು ಎಷ್ಟು ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗ್ತಾ ಇದೆ ಅಂದರೆ ಮೇಲೆ ನನಗೆ ಸೆಲ್ಫ್ ಕಂಟ್ರೋಲ್ ತುಂಬ ಆಗಿದೆ. ನನ್ನ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಜಾಸ್ತಿ ಆಗಿದೆ. ನನಗೇನಾದರೂ ಕೋಪ ಈ ಥರ ಇರಲಿಲ್ಲ. ನಾನು ಆ್ಯಕ್ಚುಲಿ ಕೋಪ ಜಾಸ್ತಿ ಬರ್ತಿತ್ತು, ತುಂಬ ಡಿಸ್ಟರ್ಬ್ ಆಗಾಗ್ತಿದೆ, ಅಳ್ತಾ ಇದ್ದೆ ನಾನು. ಆ ಥರ ಇದ್ದ ಶ್ವೇತಾ ಈಗ ಎಷ್ಟು ಚೇಂಜ್ ಆಗಿದ್ದಾರೆ ಅಂದರೆ ನನಗೆ ಅನಿಸುತ್ತೆ, ಏನಕ್ಕೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ, ನನ್ನ ಥಿಂಕಿಂಗ್ ಚೇಂಜ್ ಮಾಡಿಕೊಂಡೆ. ಇದೆಲ್ಲ ಆದಾಗ ನನ್ನ ಲೈಫ್ ಆಟೋಮ್ಯಾಟಿಕ್ಕಾಗಿ ಒಂದು ಟ್ರ್ಯಾಕಲ್ಲಿ ಬಂತು. ನೀವು ಟ್ರೈ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ನೀವು ಎಷ್ಟೊಂದು ಜನ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ. ಇವತ್ತಿಂದನೇ ಟ್ರೈ ಮಾಡಿ. ನೀವು ಹೇಗಿರಬೇಕು, ನಿಮ್ಮ ಲೈಫ್ ಹೇಗಿರಬೇಕು ಅಂತ ಇವತ್ತು ಫಿಕ್ಸ್ ಮಾಡ್ಕೊಳ್ಳಿ. ಯಾವತ್ತೋ ಒಂದು ದಿನಕ್ಕೋಸ್ಕರ ಪ್ರತಿ ಒಂದು ದಿನವೂ ಹಾಳು ಮಾಡ್ಕೊಂಡು ಹೋಗಬೇಡಿ. ನಡೆದೋಯ್ತು ಸಿಚುವೇಶನ್ಸ್, ಏನೋ ಒಂದು ನಡೆದೋಯ್ತು. ಲೈಫಲ್ಲಿ ಎಲ್ಲ ಪಾಸಿಟಿವ್ ಇರುತ್ತೆ ಡೆಫಿನೆಟ್ಲಿ ಇಲ್ಲ. 99% ಎಲ್ಲ ನೆಗೆಟಿವಿನೇ. ಅದರ ಜೊತೆನೇ ನಾವು ಹೇಗೆ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು ಏನು ಅಂದ್ಕೊಳ್ಳಿ ಗೊತ್ತಾ, ಆಗೋದೆಲ್ಲ ಒಳ್ಳೆಯದಕ್ಕೆ. ಈಗೇನೋ ಒಂದು ಆಯ್ತಲ್ವ, ನನ್ನನ್ನು ಸ್ಟ್ರಾಂಗ್ ಮಾಡುತ್ತೆ, ನಾನು ಖುಷಿಯಾಗಿರ್ತೀನಿ, ನಾನು ಏನೋ ಕಲಿತಾ ಇದ್ದೀನಿ. ಎಷ್ಟು ಗೊತ್ತಾ ನನಗೆ ಚಾಲೆಂಜಸ್ಸು ಎಷ್ಟೊಂದು ಫೇಸ್ ಮಾಡ್ತಾ ಇದ್ದೀನಿ, ಫಿಸಿಕಲಿ ಮೆಂಟಲಿ. ಆಯಿತು, ನಾನು ಏನೋ ಕಲಿತಾ ಇದ್ದೀನಿ, ಇದರಿಂದ ನಾನೇ ಸ್ಟ್ರಾಂಗ್ ಆಗ್ತಾ ಇದ್ದೀನಿ. ಕಷ್ಟ ಬಂತು, ನನಗಿಷ್ಟ ಆಗದೇ ಇರೋ ಸಿಚುವೇಶನ್ಸ್ ಬಂತು, ನಾನೇನು ಕಲಿತಾ ಇದ್ದೀನಿ, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು, ಹೇಗೆ ಮಾತಾಡೋದು, ಹೇಗೆ ನಡ್ಕೊಳ್ಳೋದು, ಅದರಿಂದ ಡಿಸ್ಟರ್ಬ್ ಆದ್ನ ಆ ಸಿಚುವೇಶನ್ಸಿಂದ ಹೇಗೆ ನಾನು ಹೊರಗಡೆ ಬರೋದು, ಇದನ್ನೆಲ್ಲ ಕಲಿತಾ ಇದ್ದೀನಿ. ಓಕೆನಾ. ಸೊ ಚಿಕ್ಕ ಪುಟ್ಟನೇ ಇರ್ಬೋದು, ದೊಡ್ಡದೇ ಇರ್ಬೋದು. ಈಗ ನೋಡಿ ಎಷ್ಟು ಕಡೆ ನಾನು ಬ್ಯಾಲೆನ್ಸಿಂಗ್ ಮಾಡೋದು ಎಷ್ಟು ಟಾಸ್ಕ್ ಥರ ಅನಿಸ್ತಾ ಇದೆ. ಸ್ಟಾರ್ಟಿಂಗ್ ಎಷ್ಟು ಕಷ್ಟ ಆಯಿತು ನನಗೆ. ಹೊರಗಡೆ ಹೋಗು, ಮನೆಗೆ ಬಾ, ಮತ್ತು ಮನೆದೇನಾದ್ರು ನೋಡು, ಕನ್ಸ್ಟ್ರಕ್ಷನ್ಸ್ ನೋಡು, ಮಕ್ಕಳದು ಓದಿಸ್ಕೊ, ಮನೆಯದೆಲ್ಲ ಕ್ಲೀನಿಂಗ್ ಮಾಡು. ಸ್ಟಾರ್ಟಿಂಗ್ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಬೇಕಾ ಇದು ನನಗೆ ಅಂತ ಅನಿಸ್ತಾಯಿತ್ತು. ಬಟ್ ಈಗ ಅನಿಸ್ತಾ ಇದೆ, ಹೌದು ಬೇಕು, ನನ್ನನ್ನು ನಾನು ಮೋಲ್ಡ್ ಮಾಡ್ಕೊಳ್ಳೋಕ್ಕೆ, ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಡೆಫಿನೆಟ್ಲಿ ಬೇಕು ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ನಾನು ಏನು ಅಂದ್ಕೊಂಡಿರೋದು ಗೊತ್ತಾ, ನಾನು ಯಾವಾಗಲೂ ಒಂದು ಗೋಲ್ ಬಗ್ಗೆ ಅಂದ್ಕೊಳ್ತಾ ಇರ್ತೀನಿ, ನನಗೆ ಈ ರೀತಿ ಇರಬೇಕು ಅಂತ ಇಷ್ಟ ಅಂತ. ಬಟ್ ಯಾವಾಗ ಏನು ಈ ಥರ ಡಿಸ್ಟರ್ಬ್ ಆಗುತ್ತೆ ಅಲ್ವಾ, ನಾವು ಸ್ವಲ್ಪ ಡೈವರ್ಷನ್ ತೊಗೊಂಡ್ಬಿಡ್ತೀವಿ. ಆ ಗೋಲ್ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾ ಇರಬೇಕು. ಮೇ ಬಿ ವರ್ಕಿಂಗ್ ಆಗಿದ್ದರೆ ಏನೋ ಪ್ರೊಫೆಷ್ನಲಿ, ನೀವು ಹೌಸ್ ವೈಫ್ ಆಗಿದ್ದರೆ ಏನೋ ಪರ್ಸ್ನಲಿ ಒಂದು ಗೋಲ್ ಇಟ್ಕೊಂಡಿರ್ತೀರ, ನನ್ನ ಲೈಫ್ ಈ ಥರ ಇರಬೇಕು ಅಂತ. ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡಿ. ಸೊ ಇವೆಲ್ಲ ಸೆಕೆಂಡ್ರಿ, ಏನೇನು ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತಲ್ಲ ಅದೆಲ್ಲ ಡೈವರ್ಷನ್ಸ್ ಅಷ್ಟೇ. ನೆಕ್ಸ್ಟ್ ಏನು ಗೊತ್ತಾ, ನಾವು ತುಂಬ ಡಿಸ್ಟರ್ಬ್ ಆಗಿರೋದು ಏನು ಗೊತ್ತಾ, ತುಂಬ ಓವರ್ ಥಿಂಕ್ ಮಾಡಿಬಿಡ್ತೀವಿ. ಒಂದು ಜಗಳ ಆಗಿದ ತಕ್ಷಣ ಯಾವ ರೀತಿ ಥಿಂಕ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆನೇ ಎಷ್ಟು ಥಿಂಕ್ ಮಾಡ್ತಾ ಇರ್ತೀವಿ ಅಂದರೆ, ಅಯ್ಯೋ ಅವ್ರು ಈ ಥರ ಅಂದ್ಬಿಟ್ರು, ಅವ್ರು ಆ ಥರ ಅಂದ್ಬಿಟ್ರು, ಅವ್ರ ಇಂಟೆನ್ಷನ್ ಇದ್ದಿತ್ತು, ನನ್ನನ್ನು ನೋವು ಮಾಡಿದ್ರು, ಅವರಷ್ಟು ನನಗೆ ಕ್ಲೋಸ್ ಇದ್ದರೂ ಕೂಡ ನನ್ನನ್ನು ನೋವು ಮಾಡಿದ್ರು. ಈ ರೀತಿ ಥಿಂಕ್ ಮಾಡಿಕೊಂಡು ನಮ್ಮನ್ನು ನಾವು ಎಷ್ಟು ಪನಿಷ್ಮೆಂಟ್ ಕೊಟ್ಕೋತೀವಿ ಅಂದರೆ ತುಂಬ ಹರ್ಟ್ ಆಗೋ ಫೀಲಿಂಗಿಗೆ ನಾವೇ ತೊಗೊಂಡು ಹೋಗ್ತೀವಿ. ಅದಕ್ಕೇ ಆದಷ್ಟು ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡಿ. ಆಮೇಲೆ ಬೇರೆಯವ್ರು ಏನು ಅನ್ಕೋತಾರೆ, ಈ ಥರ ಎಲ್ಲರ ಮುಂದೆ ನನ್ನ ಬಗ್ಗೆ ಮಾತಾಡಿಬಿಟ್ರು. ಆ್ಯಕ್ಚುಲಿ ಏನು ಗೊತ್ತಾ, ಸುಮಾರು ಜನ ಕಮೆಂಟ್ ಮಾಡ್ತಾರೆ, ಎಲ್ಲರ ಮುಂದೆ ನಮ್ಮನ್ನು ಅವಮಾನ ಮಾಡ್ತಾರೆ ಅಂತ. ಒಂದು ತಿಳ್ಕೊಳ್ಳಿ, ಎಷ್ಟೊಂದು ಸಿಚುವೇಶನ್ಸು ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ ಆಯಿತಾ. ಆ ಥರ ಇದ್ದಾಗ ನೀವು ಹೇಗೆ ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ತಿಳ್ಕೊಳ್ಳಿ. ಈಗ ಇಬ್ಬರು ಇರ್ತಾರೆ, ಇಬ್ಬರು ಒಬ್ರಿಗೊಬ್ರು ಮ್ಯೂಚುವಲಿ ರೆಸ್ಪೆಕ್ಟ್ ಕೊಟ್ಕೋಬೇಕು. ಬಟ್ ಕೊಡ್ತಾ ಇಲ್ಲ ಅಂದಾಗ ಪ್ಲೀಸ್ ಆ ಪರ್ಸನ್ನ ಇಗ್ನೋರ್ ಮಾಡಿ. ಆ ಟೈಮಲ್ಲಿ ನಿಮಗೇನು ಖುಷಿ ಸಿಗುತ್ತೋ ಅದನ್ನು ಮಾಡಿ. ಇಗ್ನೋರ್ ಮಾಡ್ಕೋಬೇಕು. ಈ ಸಿಚುವೇಶನ್ಸ್ ಬಂತು, ನನ್ನ ಕಂಟ್ರೋಲಲ್ಲಿಲ್ಲ, ಅಯ್ಯೋ ಹಿಂಗೆ ಆಗಬಾರ್ದಿತ್ತು ಅಂತ ಅನಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನೀವೇನು ಮಾಡೋಕ್ಕೆ ಸಾಧ್ಯ. ಏನೋ ನೀವು ಕಂಟ್ರೋಲ್ ಮಾಡ್ಬೋದು. ಹೇಳಿ ನೋಡಿ ಆ ವ್ಯಕ್ತಿಗೆ, ಈ ಥರ ನಡ್ಕೊಂಡಿರೋದ್ರಿಂದ ನನಗೆ ಬೇಜಾರಾಯಿತು ಅಂತ. ಬಟ್ ಯಾರೂ ಒಪ್ಕೊಳ್ಳಲ್ಲ. ನನಗಿದೇ ನಂದೇನೋ ತಪ್ಪಿಲ್ಲ ಅನ್ನಂಗೆ ಮಾತಾಡ್ತಿರ್ತಾರೆ. ಬಟ್ ಅದಕ್ಕೇ ಆದಷ್ಟು ಏನು ಗೊತ್ತಾ, ಇಗ್ನೋರ್ ಮಾಡಿ. ನಿಮ್ಗೇನು ಖುಷಿ ಲೈಫ್ ಸಿಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಡೈವರ್ಷನ್ಸ್ ಮಾಡ್ಕೊಳ್ಳೋದೇನು ಗೊತ್ತಾ, ನಾನು ಏನಾದರೂ ಈ ಥರ ಡಿಸ್ಟರ್ಬ್ ಆಗಿ ಹೋಗಿದ್ದೀನಿ ಅಂದರೆ ಫಸ್ಟು ನೋಡೋದೆ ಕಾಮಿಡೀಸ್ ಏನಾದರೂ ನೋಡ್ತಾ ಇರ್ತೀನಿ. ಫಸ್ಟು ಮೈಂಡ್ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಆದಾಗ ಅದೇನು ಸಿಚುವೇಶನ್ಸ್ ತುಂಬ ಅಷ್ಟೊಂದೇನು ದೊಡ್ಡದು ಅಂತ ಅನಿಸಲ್ಲ. ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕು. ಅದಕ್ಕೇ ಯಾವಾಗ್ಲೂ ಕಾಮಿಡಿ ಸೀನ್ಸ್ ನೋಡ್ಕೊಳ್ಳೋವಂಥದ್ದು, ಅಥವಾ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ, ಕುಕ್ಕಿಂಗ್ ನೋಡ್ಕೊಳ್ಳೋವಂಥದ್ದು, ಯಾವ್ದಾನ ಶೋ ನೋಡ್ಕೊಳ್ಳೋವಂಥದ್ದು. ಒಬ್ಬರು ಕಮೆಂಟ್ ಮಾಡಿದ್ರಿ, ನೀವು ಬಿಗ್ ಬಾಸ್ ನೋಡ್ತೀರಾ ಅಂದರೆ ಆಶ್ಚರ್ಯ ಆಗುತ್ತೆ ಅಂತ. ಬಟ್ ನಾನು ಇವತ್ತು ಹೇಳ್ತೀನಿ ನೋಡಿ, ಬಿಗ್ ಬಾಸ್ ಏನಕ್ಕೆ ನೋಡ್ತೀನಿ ಅಂದರೆ, ಅದನ್ನು ಜಗಳ ಗಿಗಳ ಬಂದುಬಿಟ್ರೆ ಡೆಫಿನೆಟ್ಲಿ ನಾನು ನೋಡೋಲ್ಲ. ಯಾಕೆಂದರೆ ಅವೆಲ್ಲ ಅಷ್ಟು ನೋಡ್ಕೊಂಡು ಕೂತ್ಕೊಳ್ಳೋ ಅಷ್ಟೆಲ್ಲ ಟೈಮ್ ಇರಲ್ಲ. ಡಿಫ್ರೆಂಟ್ ಮೆಂಟಾಲಿಟೀಸ್ ಆಲ್ಮೋಸ್ಟ್ ಒಂದು
20 ವೆರೈಟಿ ಮೆಂಟಾಲಿಟೀಸ್ನ ನಾವು ನೋಡ್ತೀವಿ. ಈಗ ಅದರಲ್ಲಿ ಹೆಂಗೆ ಬರುತ್ತೆ ಸಿಚುವೇಶನ್ಸು ಅಂದರೆ ಒಬ್ಬರು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಿರ್ತಾರೆ, ಒಬ್ಬರು ಫಿಟ್ಟಿಂಗ್ ಇಡೋರು ಇರ್ತಾರೆ. ಎಷ್ಟೊಂದು ಸಿಚುವೇಶನ್ಸ್ ಹೆಂಗೆ ಬರುತ್ತೆ ಅಂದರೆ ನಾನು ನೋಡ್ತಾ ಇರ್ತೀನಿ. ಈಗ ಹನುಮಂತುದೇ ಕೇಸ್ ತೊಗೊಳ್ಳಿ, ಹೆಂಗೆ ಕಂಪೋಸ್ಡ್ ಆಗಿದ್ರು ನೋಡಿ. ಒಂದು ಶೋ ಅಲ್ಲಿ ಅಥವಾ ಒಂದು ಲೈಫಲ್ಲಿ ಒಂದು ಸಿಚುವೇಶನ್ಸಲ್ಲಿ ನಾವು ಒಳ್ಳೆಯದನ್ನು ತೊಗೋಬೋದು, ಕೆಟ್ಟದನ್ನು ತೊಗೋಬೋದು. ನೀವು ಡಿಸ್ಟರ್ಬ್ ಆಗಲೇಬೇಕು. ನನಗೆ ನೆಗೆಟಿವ್ ಬರುತ್ತೆ ಅಂದರೆ ನೀವು ನೆಗೆಟಿವ್ ಆಗೇ ನೋಡ್ತಾ ಇರ್ತೀರ. ನಾನು ಡೆಫಿನೆಟ್ಲಿ ಎಷ್ಟೊಂದು ಜನ ಹೇಳ್ತಾರೆ ಏನಕ್ಕೆ ಬಿಗ್ ಬಾಸ್ ನೋಡ್ತೀಯ ಅಂತ. ಬಟ್ ನಾನು ಎಷ್ಟೊಂದು ಕಲಿತಿದ್ದೀನಿ. ಆ ಥರ ಟಫ್ ಸಿಚುವೇಶನ್ಸ್ ಬಂದಾಗ ಎಷ್ಟು ಕಾಮಾಗಿ ಹ್ಯಾಂಡಲ್ ಒಂದೊಂದು ಪರ್ಸ್ನಾಲಿಟಿಲೂ ಏನೋ ಒಂದು ಪಾಸಿಟಿವ್ ಕಲಿತೀನಿ ನಾನು. ಈಗ ನಾನು ನೋಡಿ, ನನ್ನ ಸರ್ಕಲ್ ತುಂಬ ಚಿಕ್ಕದು ಆ್ಯಕ್ಚುಲಿ. ನಾನು ಮನೇಲಿ ಒಂದು 4 ಜನ ಜೊತೆ ಇರ್ತೀನಿ. ಅಲ್ಲಿ ಕಾಲೇಜ್ಗಳಲ್ಲಿ ಹೋದ್ರೂ ಕೂಡ ತುಂಬ ಜನ ಜೊತೆ ಮಾತಾಡಲ್ಲ ನಾನು. ನಂದಾಯಿತು, ನನ್ನ ಕೆಲಸ ಆಯಿತು, ನಮ್ಮ ಕೆಲಸನೇ ಇರುತ್ತೆ. ಒಂದು 2-3 ಜೊತೆ ಕ್ಲೋಸಾಗಿ ಇಂಟ್ರಾಕ್ಷನ್ ಮಾಡ್ತೀನಿ ಅಷ್ಟೇ. ನನಗೇನೋ ನನ್ನ ಲೈಫಲ್ಲಿ ತುಂಬ ಜನ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸೊ ನನ್ನ ಸರ್ಕಲ್ ಇಷ್ಟೇ, ಒಂದು 10 ಜನ ಅಷ್ಟೇ ನನ್ನ ಸರ್ಕಲ್ಲು, ಆಯಿತಾ. ಡೈಲಿ ನಾನು ಎನ್ಕೌಂಟ್ರ್ ಮಾಡೋದು ಇಷ್ಟೇ. ಬಟ್ ನಾನು ಆ ಬಿಗ್ ಬಾಸ್ ಶೋ ನೋಡಿದಾಗ ಏನಾಗುತ್ತೆ ಅಂದರೆ ಎಂತೆಂಥ ಮೆಂಟಾಲಿಟಿಯವ್ರು ಇರ್ತಾರೆ, ಈ ಥರ ಸಿಚುವೇಶನ್ಸ್ ಬಂದಾಗ ಯಾವ ರೀತಿ ಜನಗಳು ರಿಯಾಕ್ಟ್ ಮಾಡ್ತಾರೆ, ನಮಗೊಂದು ಅನಾಲಿಸಿಸ್ ಬರುತ್ತೆ. ಸೊ ಆ ರೀತಿ ನೋಡ್ತೀನಿ ಬಿಟ್ಟರೆ ಅದು ಎಲ್ಲೋ ರೆಗ್ಯುಲರಾಗಿ ನೋಡ್ತೀನಿ ಅಂತ ಏನಿಲ್ಲ. ಸೊ ಅದೊಂದು ಅವ್ರವ್ರ ಪರ್ಸ್ಪೆಕ್ಟಿವ್. ನೋಡಲೇಬೇಕು ಅಂತಲ್ಲ, ನೋಡಬಾರ್ದು ಅಂತ ಏನೂ ಇಲ್ಲ. ಜಗಳಗಳನ್ನ ನಾನು ನೋಡಲ್ಲ, ಯಾಕೆಂದರೆ ಅದು ಟೈಮ್ ವೇಸ್ಟ್, ಅಟ್ಟರ್ ಟೈಮ್ ವೇಸ್ಟ್ ಅಂತ ಗೊತ್ತು. ಬಟ್ ನನಗೆ ಈ ಥರ ಬಂದಾಗ ಏನೋ ಒಂದು ಪಾಸಿಟಿವ್ನ ಕಲಿತೀವಿ. ಸೊ ಅದಕ್ಕೆ ಸಿಚುವೇಶನ್ಸಲ್ಲಿ ಹೆಂಗೆ ನಾವು ಪಾಸಿಟಿವ್ನ ತೊಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ನೆಗೆಟಿವಿಟಿ ಇದ್ದು ಕೂಡ ಪಾಸಿಟಿವ್ ಆಗಿ ಏನು ಕಲಿತೀರಾ, ಪಾಸಿಟಿವ್ ಆಗಿ ಹೇಗಿರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇದನ್ನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಮನೆಯಲ್ಲೇ ಬಾದಾಮ್ ಪೌಡ್ರ್ ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಫಸ್ಟು ಬಾದಾಮಿ, ಗೋಡಂಬಿ ಎಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ 1/4 ಗಂಟೆ ಹುರ್ಕೊಂಡಿದ್ದೀನಿ, ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ. ಹುರ್ಕೊಂಡಾದ್ಮೇಲೆ ಒಂದು 5 ಅವರ್ಸು ಪ್ಯಾನ್ ಮೇಲೆ ಬಿಟ್ಬಿಟ್ಟಿದ್ದೆ, ಇನ್ನೂ ಕ್ರಂಚಿ ಆಯಿತು. ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು, ಕಲ್ಲು ಸಕ್ಕರೆ ಹಾಕ್ಕೊಂಡು, ಸ್ವಲ್ಪ ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ. ಇದನ್ನು ಬಿಸಿ ಇರುವಂಥ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಆ್ಯಕ್ಚುಲಿ ಹೊರಗಡೆ ಸಿಗುವಂಥ ಬಾದಾಮ್ ಪೌಡ್ರು ತುಂಬಾ ಸಕ್ಕರೆ ಇರುತ್ತೆ. ಅದಕ್ಕೆ ಅದ್ರ ಬದಲಾಗಿ ಮನೇಲಿ ಈ ಥರ ಅರ್ಧ ಸ್ಪೂನ್ ಹಾಕ್ಕೊಂಡ್ರು ಕೂಡ ಎಂಥ ಒಳ್ಳೆ ಫ್ಲೇವರ್ ಅಂದರೆ ಪಾಯಸ ಕುಡ್ದಂಗೆ ಆಗ್ತಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬ ಒಳ್ಳೆಯದು. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿಂದನೇ ಯೋಚನೆ ಮಾಡಿ. ಏನಾದರೂ ತಲೆ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಂದರೆ ಎಷ್ಟು ಬೇಗ ನೀವು ನಾರ್ಮಲ್ ಸಿಚುವೇಶನ್ಸ್ಗೆ ಬರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ನೀವೇ ನಾರ್ಮಲ್ ಬರೋದು ಲೇಟ್ ಮಾಡ್ಕೊಳ್ತಾ ಇದ್ದರೆ ಕೊರಗೋದು ನೀವೊಬ್ಬರೇ. ಯಾರು ಬಂದು ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಅವರು ಜೆನ್ಯೂನ್ ಪರ್ಸನ್ನು ನಿಮ್ಮ ಲೈಫಲ್ಲಿ ಅಂತ ಅಂದ್ಕೊಂಡು ಲೈಫ್ನ ಆದಷ್ಟು ಖುಷಿಯಾಗಿ ಲೀಡ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿಕೊಂಡು, ಸಬ್ಸ್ಕ್ರೈಬ್ ಮಾಡಿಕೊಂಡು, ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹ್ಯಾಪಿ ಲಿವಿಂಗ್.